Prakash Kumpala Warriors presents Copycats Comedy Junction, co-sponsored by GL Acharya Jewelers, Puttur, M. Sanjeeva Shetty Silks and Readymades, Mukund MGM Realty, Nix Masala. Only on Avika Productions YouTube channel and V4 News 24/7 channel. ओम श्री गणेशाय नमः। गजाननं भूतगणाधिसेवितं कपितजम्बो फलसारभक्षितं उमास्तं शोकविनाशकारणं नमामि विघ्नेश्वरपादं गणेशाय नमः। ಜೋಡಮಾರ್ಗ ಹಿರಿಯ ಪ್ರಾಥಮಿಕ ಶಾಲೆ 75ನೇ ವರ್ಷದ ಒಂದು ಸಂಭ್ರಮ. ಯಾನ್ ಸುಂದರೆ ಈ ಶಾಲೆದ ಹಳೆ ವಿದ್ಯಾರ್ಥಿ. ಜೋಡಮಾರ್ಗ ಹಿರಿಯ ಪ್ರಾಥಮಿಕ ಶಾಲೆ ಇನಿ 75 ವರ್ಷ ದೇವ ಎಂಚ ಪೋಣಂದು ಗೊತ್ತು 75 ವರ್ಷ ಅಂಡ್ ನಿರ್ಮಲ ಟೀಚರ್ ಅಲ್ವಾ. 75 ವರ್ಷ ಶಾಲೆ ಅಂತ ಹೇಳುವಾಗ ಒಂದು ರೋಮಾಂಚನ. ನಾವು ಕಲಿತ ಶಾಲೆಯಲ್ಲಿ ನಾವು ಪಟ್ಟಂಥ ಅನುಭವಗಳು, ಎಂಕಲ್ ಗೊಬ್ಬಂತಿನ ಜಾಗೆ ಆ ಮರ ಆ ಮಟ್ಟ ಆ ತೋಡು, ಅಯ್ಯೋ ದೇವ ಇದು ಮರಪ್ಪರೆ ಸಾಧ್ಯ ಅಂಚಿನ ಇನಿ ವೇದಿಕೆಡ್ಲ ಅಂಚಿನ ಪುರ ಹಳೆ ವಿದ್ಯಾರ್ಥಿನಕ್ಲೇ ಇನಿ 75 ವರ್ಷದ ಕಾರ್ಯಕ್ರಮ ಬೈದೇರಿ ಲೈದ ಯಾನ್ ಹಳೆ ವಿದ್ಯಾರ್ಥಿ ಈ ಶಾಲೆ ಹಿಂಗೆ ಪೂರ ಕೊಡ್ತೀನಿ ಬಂದುಲೆ ದಾದ ಕೊಡ್ತು ಜೀವನಲೆ ಪೂರ ಕೊಡ್ತೀನಿ ನಾನು. ಈ ಶಾಲೆದ ಮಣ್ಣದ ಋಣ ಹಂಚಂಡು ಗುಣ ಹಂಚಂಡು ಯಾನು ಇಲ್ಲಿ ಗಟ್ಟೆ ಅವಿ ಮಲ್ತೆ ಅಯ್ಯೋ ದೇವ ಎಂಕ ದಿಕ್ಕಿನ ಒಂದು ಐನ್ ಪಂಡದ ಪ್ರಯೋಜನ ಏತ್ತು ಸನ್ಮಾನಲ್ಲಿ ಏತ್ತು ಒಂದು 5,000 ಮಿತ್ತು ಸನ್ಮಾನ ಅವು ನಿರ್ಮಲ ಟೀಚರ್ ನಾಗರಾಜ್ರವರೇ ನನಗೆ 5,000 ಕಲಿಬೋದು. 5,000 ಸನ್ಮಾನಗಳು, ಆಮೇಲೆ ಬಿರುದುಗಳು ಕಂಡಬಟ್ಟೆ ಎಲ್ಲ ಸಿಕ್ಕಿದೆ. ತುರಾಯಿಗಳು ನನಗೆ ಸಿಕ್ಕಂಥ ತುರಾಯಿ ಹಲೋ ತುರಾಯಿ ಈ ನಿನ್ನನೇ ಪರಿಚಯ ಪಡೋದಿಲ್ಲ ಮಾರಿ ಎಂಕ್ಲ ಡಾಲ ಪಂಡ್ಪುಜ ಎಂಕ್ಲ ಸಾಧಿ ನಗಲಿ ಹೋಯ್ತು ಪುಲ್ಲ ಎಲ್ಲ ಕಾತನ ಎಂಕ್ಲ ಅವಸ್ಥೆ ಎಂಕ್ಲ ಪರಿಚಯ ಪಣಿಯ ನೆಕ್ಸ್ಟ್ ಅವೇ ಬರ್ತದೆ. ಎಂತ ಟೀಚರ್ ಅವನು ಹೇಳ್ತಾನೆ ಬಿಡ, ಈ ಶಾಲೆಯಲ್ಲಿ ಬೇರೆ ಯಾರಿದ್ದಾರೆ ಮಾತಾಡ್ಲಿಕ್ಕೆ, ಅವನೊಬ್ಬನೇ ಮಾತಾಡ್ಬೇಕಲ್ಲ. ನೀನು ಮಾತಾಡ, ಅವನು ಒಂದು ಇಮೋಷನಲ್ ಆಗಿ ಮಾತಾಡೋದು ಗೊತ್ತುಂಟಾ? ನಮ್ಗೆ ಇಮೋಷನ್ ಬರ್ತಾವ ಟೀಚರ್. ಎಂತ ಸುಮ್ಮನೆ ನೀನು ಮಾತಾಡ, ಅದೆಲ್ಲ ತರಬಾರ್ದದ್ದು ಸಭಾ ಕಾರ್ಯಕ್ರಮದಲ್ಲಿ. ನೀನು ಮಾತಾಡು. ಆಯ್ತು ಟೀಚರ್. ಹಾಗೆ ಶಾಲೆಯಲ್ಲಿ ಅದೊಂದು ದೊಡ್ಡ ಅನುಭವ. ಅದು ಈ ಶಾಲೆ ಅಂದರೆ ದೊಡ್ಡ ಅನುಭವ. ಆ ಗುರುಗಳು ಎಲ್ಲ ಗುರುಗಳನ್ನು ನೆನಪುಂಟು ನನಗೆ, ಒಬ್ಬರನ್ನು ಸಹ ಮರೆಯಲಿಲ್ಲ ನಿರ್ಮಲ ಟೀಚರ್ ನಾನು ಎಲ್ಲರ. ಆಮೇಲೆ ಈ ಶಾಲೆಯ ಒಂದು ಮಣ್ಣಿನ ಗುಣ ಅಂದರೆ ನಿರ್ಮಲ ಟೀಚರ್, ಅದು ನನಗೆ ನೋಡಿ ಎಲ್ಲ ರೋಮಾಂಚನ ಆಗ್ತದೆ. ಅದು ಅಂದರೆ ನನಗೆ ಸಿಕ್ಕಂಥ ಆ ಗೌರವ ನೋಡಿ, ಎಷ್ಟೋ ಬಂಗಾರದ ಪದಕಗಳು ಅದು ಲೆಕ್ಕಕ್ಕಿಂತ ಜಾಸ್ತಿ ಸಿಕ್ಕಿದೆ, ಮತ್ತು ಬೆಳ್ಳಿಯ ಗದೆ ಎಂತ ಕಟೀಲು ಮೇಲೆ ಕರಕ್ಕೆ ಬರುದು ಎಂತ ಹಲೋ ನೀವು ಮುಂದುವರಿಸಿ. ಬೆಳ್ಳಿಯ ಗದೆಗಳು. ನಾನು ನನ್ನ ಅನುಭವವನ್ನು ಹೇಳೋದು, ನಾನು ಫಸ್ಟಿಗೆ ಶಾಲೆಗೆ ಬರುವಾಗ ಮೇಡಮ್ ಟೀಚರ್ ಒಂದು ಕಾಲಿಡುವಾಗ ಒಂದು ರೋಮಾಂಚನ. ಈ ಸುರುಕ್ಯಾನ ಕಾರ್ದಿನಾಗ ಮಾತಾಡಲಿ, ನೀವು ಯಾಕೆ ಸುಮ್ಮನೆ? ಹೌದು, ಅವ್ರು ಮಾತಾಡ್ಲಿ, ಅವರು ಅವ್ರದ್ದೇನೋ ಒಂದು ಮನಸ್ಸಿನ ಒಂದು ಅನುಭವಗಳನ್ನು ಹೇಳ್ತಾ ಇದ್ದಾರೆ. ಹೌದಪ್ಪ, ಈ ಶಾಲೆ ಮೇಲೆ ಅವ್ರಿಗೆ ಒಂದು ಅಷ್ಟೊಂದು ಅಭಿಮಾನ ಇದೆ, ಅದನ್ನ ಹೇಳ್ತಾ ಇದ್ದಾರೆ ಅವರು. ಶಾಲೆ ವಿಷಯ ಮಾತ್ರ. ಈಗ ನಾನು ಕೂಡ ಈ ಶಾಲೆಯಲ್ಲಿ ಕಲ್ತೇನೆ ವಿದ್ಯಾರ್ಥಿ. ನಾನು ಇಲ್ಲಿ ಬರ್ಬೇಕಾದ್ರೆ ಅಲ್ಲಿ ಒಂದು ಕಂಬಗಳನ್ನ ನೋಡುವಾಗ ನೆನಪಾಗ್ತದೆ, ಚಿಕ್ಕದಲ್ಲಿ ಆಡಿದ್ದು ನೆನಪಾಗ್ತದೆ. ಅಲ್ಲ, ಅದೊಂದು ಕೆರೆ ಉಂಟು, ಅದನ್ನು ನೋಡುವಾಗ ಕೆರೆಯಲ್ಲಿ ಈಜಾಡಿದ್ದು ನೆನಪಾಗ್ತದೆ. ಅದು ಸ್ವಾಭಾವಿಕ, ಅದೊಂದು ನೆನಪುಗಳು ಅಷ್ಟೇ. ನೆನಪು ಅಂತ ಹೇಳುವಾಗ ನನಗೊಂದು ನೆನಪಾಯ್ತು. ಎಂತದ್ದು? ನಾನು 1969ರಲ್ಲಿ ಕಮಲಶಿಲಾ ಮೇಳದಲ್ಲಿ ಪ್ರಥಮ ತಿರುಗಾಟ ನನ್ನದು. ರಾತ್ರಿ ವೇಷ ಮಾಡುದು. ಬೆಳಗಿನ ಹೊತ್ತು ನಾವು ನಮ್ಮ ವಸ್ತ್ರವನ್ನು ನಾವೇ ಒಗೆದುಕೊಂಡು ಅದನ್ನು ಒಣಗಿಸಿಕೊಂಡು ರಾತ್ರಿ ಪುನಃ ವೇಷ ಮಾಡುದು. ಯಕ್ಷಗಾನ ಅಂದ್ರೆ ನನಗೆ ಭಯಂಕರ, ನನ್ನ ಸರ್ವಸ್ವ. ಯಕ್ಷಗಾನ ನನಗೆ ಕನಸಿನ ಕೂಸು ಅಂತ. ಯಕ್ಷಗಾನ ನಮಗೆ ಕೂಡ ಕೂಸೆ. ನೀ ಮಲಗಿಲ್ವಾ? ಮಲಗಿ ಆಯ್ತಲ್ಲ, ನಿಮ್ದು ಆಯ್ತಲ್ಲ. ಆಯ್ತು. ಹಾಗೆ ಈ ಶಾಲೆಯನ್ನು ನೋಡುವಾಗ, ಈ ಶಾಲೆಯನ್ನು ತೋನಾಗ ಹಿಂಗೆ ಬಂಜಿದಿಂಜು ಅಣ್ಣ ನಿಕ್ಕ ಬಂಜಿಂಜಿನ ಮರೆ ಎಂಕ ಬಂಜಿ ಸೂಬಾರದು ಮರೆ ಕಾಂಡೆ 10 ಗಂಟೆ ಬಿಬಿದ ಮಾತ್ರ ಎತ್ತೊಂಡೆ ತಿನ್ನ ನಿಂಗೆ ತರ ತಿರ್ಗೊಂಡು ಬಡ ಒಂದು ಬೇಗ ಪಂಡ್ಪುಣ್ಯ. ಎಂತ ಟೀಚರೇ? ಆಯ್ತಾಯ್ತು, ಮಾತಾಡ ಮಗ ನೀನು. ನಾನು ಮಾತಾಡ್ಬೇಕಾ? ಆ ಶಂಕ ಕಾಲಿಟ್ಟಾದರೆ ಶಂಕ ಸಿಕ್ಕಿದ್ದು, ಸಾಯಲ್ಲಿ ಬಿಟ್ಟರು ಹೋದ್ರಲ್ಲ. ಮತ್ತೆ ಶಂಕದಲ್ಲಿ ಬರುವಾಗ ನಾನು ಪುಟ್ಕ ಕೆಳಗೆ ತೋಡಿಗೆ, ಅದು ದೊಡ್ಡ ತೋಡು ಅಲ್ಲ ಟೀಚರ್, ದೊಡ್ಡ ತೋಡು. ಮಕ್ಕಳಿಗೆಲ್ಲ ಮೇಲೆ ಬರಲಿಕ್ಕೆ ಚಾನ್ಸೇ ಇಲ್ಲ. ಬಹುಶಃ ದೇವರ ದಯದಿಂದ ನೀರಿಲ್ಲ, ಇಲ್ಲದ್ರೆ ಹೋಗ್ತಿದ್ದೆ. ನೋಡು, ನಾನು ಅಲ್ಲಿ ಬೊಬ್ಬೆ ಹಾಕಿ ಶೂಟ್ ಮಾಡಿದೆ. ಚಂದದ ಹುಡುಗ, ಒಂದು ಚಿಕ್ಕ ಪುಡ್ಕೆನಾಗಿ. ಆಗ ಚಿಕ್ಕದಿರುವಾಗ ನಾನು ಒಂದು ಬಟ್ಟಲು ಮೋನೆ ಎಲ್ಲ ಇದೆಲ್ಲ ಹಾಗೆಲ್ಲ ನಾನು ನಡೆಯುವಾಗ. ಹಾಗೆ ನಾನು ಬೊಬ್ಬೆ ಇಡುವಾಗ ಮೇಲೆ ನೋಡ್ತೇನೆ, ಒಂದು ಕೈ ಬಂತು. ಯಾರು?
ನಾನು ನಿರ್ಮಲಾ ಟೀಚರ್ ಕೈ ಕೊಟ್ಟು ನಾನು ಬಂದದ್ದು, ಇಲ್ಲದಿದ್ರೆ ಅಲ್ಲಿರ್ತೇನೆ. ಅವನು ಪಾಪ ಎಷ್ಟು ಕಷ್ಟದಲ್ಲಿ ಅಲ್ಲಿ ಒದ್ದಾಡ್ತಿದ್ದೇನೆ, ಯಾರಿಲ್ಲ, ಬನ್ನಿ 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 ಅಂತ. ಆಗ ನಾನು ನೋಡ್ತಿದ್ದೆ ಇವಳು ತಲೆ ಆಯಿತು, ಇವಳಿಗೆ ಆಗುತ್ತಿತ್ತು. ಮತ್ತೆ ಆಮೇಲೆ ನಾನು ಇಲ್ಲಿ ನಿಂತ್ಕೊಂಡು ಕೈ ಎತ್ತಿ ಅವನ ಮೇಲೆ ಆಗಿದ್ದು. ಕಾಲಿ ತೆಲ್ತಿನ ಮಾತ್ರಕ್ಕೆ ನೀ ಡೈಲಾಗ್ ಕೊಂಜಿಲಾಡ್ತಾರೆ ಪಣ್ಪುಣ ಪುಂಜು ನಾನು ಸಬ್ ಟೀಚರ್ ಮೇಲೆದ್ದಿರ್ತೇರು ದೆರ್ತದ ಪಕ್ಕ ಇಲ್ಲಡೆ ಮನೆ ಕೊಂಡೋದು ಮನೆಗೆ ಹೋದದ್ದಲ್ಲ ಮಗ. ಮನೆ ನಾನು ಫುಲ್ ಚಂಡಿ ಆಗಿದ್ದೆ ವೇದ ನೀರಿತ್ತಲ್ಲ ಚಂಡಿಯಾಗಿ ಮತ್ತೆ ನಾನು ಸ್ನಾನ ಮಾಡಿಸಿದ್ರು ತಾರದಡ್ಡೆಯಲ್ಲಿ. ಹೋಯ್ತು ಪಾಡಿ ಬುಳ್ಳುಡೆ ಕೂತುತ್ತೆ ಚಿಕ್ಕವ್ರು. ಎಂತಾಯ್ತು? ಎಂತ ಇಲ್ಲ ಹೇಳುದಾ? ಹೇಳು. ನನ್ನನ್ನು ಸ್ನಾನ ಮಾಡಿಸಿ ಮತ್ತೆ ಒಂದು ಚಡ್ಡಿ ಕೊಟ್ಟರು. ಚಡ್ಡಿ ಮತ್ತೆ ನನ್ನ ಮಗಂದು ಕೊಟ್ಟದ್ದು. ಚಡ್ಡಿ ಕೊಟ್ಟರು. ಆ ಚಡ್ಡಿ ಹಾಕಿ ಮತ್ತೆ ನನ್ನ ಅಂಗಿಯನ್ನು ಒಣಗಿಸಿ ಮತ್ತೆ ನನ್ನ ಹಸಿವಾಗ್ತು ಅಂತ ಹೇಳುವಾಗ ನನ್ನ ಬೆಲಕಾಯಿ ಗಟ್ಟಿ ಕೊಟ್ಟರು ಅಲ್ಲ. ಹೌದು ಮಗ. ಬೆಲಕಾಯ್ದ ಗಟ್ಟಿ ಕೊರಿಯರು ಗಟ್ಟಿದಿಂದ ಬಂಡೇರು ತೋಡುಡ್ದು ರೋಡ್ಗಬಾರ್ದು ಎನ್ನನ್ನು ಇಲ್ಲಡೆಗೊಂಡು ಗಟ್ಟಿ ಕೊಡ್ತು ಎನ್ನನ್ನು ಗಟ್ಟಿ ಆಲ ಪಂಡು ಕಡಪಡ್ತೀನ ಆ ಮಹಾತಾಯಿ ಪಾರ್ಸಲ್ ತಗೊಂಡೋಗಿದ್ದೇನೆ ಮನೆಗೆ. ನಿರ್ಮಲಾ ಟೀಚರ್ ಆಯ್ತಾಯ್ತು. ಸ್ವಲ್ಪ ಉದ್ದ ಆಯ್ತು ಸ್ವಲ್ಪ. ಹೌದು ಅಂದ್ರೆ ಇಷ್ಟು ಉದ್ದ ಮಾಡಿದ್ರೆ ಎಲ್ಲ ಮಕ್ಕಳೆಲ್ಲ ಬಾಯಿ ಹಾಕ್ಲಿಕ್ಕೆ ಮಾಡ್ತೀವಿ. ನಾವು ಯಾವತ್ತು ಕಾರ್ಯಕ್ರಮ ಒಂದು ರೂಪರೇಖೆ ಮಾಡಿ ಒಂದು ಅದನ್ನೊಂದು ಸೆಟ್ ಮಾಡಿ ಈ ತರ ಮಾತಾಡಿದ್ರೆ ಸ್ವಲ್ಪ ಎಮೋಷನಲಿ ಬರುದು ನನಗೆ ಅದು ಗೊತ್ತಾಗುತ್ತೆ. ನೀವು ಮುಂದುವರಿಸಿ. ಆಯ್ತು ಹೋಗುದಾ? ಆಯ್ತು. ಹಾಗಾದ್ರೆ ಶುರು ಮಾಡುದಾ? ನನ್ನ ಸುರ ತುಜ ಇಲ್ಲ ಇನ್ನು ಇದು ನೀವು ದೇವಿಮತ್ ಮೇಲೆ ನನ್ನದು ಚಂಡಮುಂಡ ನೋಡಿದ್ದೀರಾ? ಚಂಡ ನೋಡ್ಲಿಲ್ಲ, ಮುಂಡ ನೋಡಿದ್ದೇನೆ. ಎಲ್ಲಿ? ಈಗ ಇಲ್ಲಿ ಅದಲ್ಲ, ಯಕ್ಷಗಾನದ ಬಗ್ಗೆ ಸ್ವಲ್ಪ ಸಹ ಗೊತ್ತಿಲ್ಲ. ಹಲ್ಕಟ್ಟು ಅದೇ ಸಮಯ ಬಂತು. ಈಗ ಸಮಯ ಬಂದು ಅಂದರೆ ವೇದಿಕೆಯಲ್ಲಿ ಇರುವ ಗಣ್ಯರನ್ನು ಪರಿಚಯಿಸುವಂಥ ಸಮಯ. ಪರಿಚಯ ಮಲ್ಪೆ ನಮ್ಮ ಮಕ್ಕಳೇ ಮಲ್ಪುಣ ಅಗತ್ಯ ಹೆಜ್ಜಿ ಅವರ ನಮ್ಮ ಗುರ್ತದಾಗಲಿ ಎಲ್ಲ ಅದು ಮಲ್ಪೆ ಆಡ ಸುರುಕಾದು ಇಂಥ ಕಾರ್ಯಕ್ರಮದ ಕೇಂದ್ರ ಬಿಂದು ಇಂಕಲ ಮಹಾತಾಯಿ ಅನ್ನ ಟೀಚರ್ ನಿರ್ಮಲಾ ಟೀಚರ್ ನಿಂಕಲ್ನ ಅಪ್ಪ ಇಡೀ ಶಾಲದ ಜೋಕ್ಲೆ ಪೂರ ಒತ್ತಿ ಹಾಕ್ಬೇಕು. ಭಾರಿ ಪ್ರೀತಿ ಮಾಡು ಜೋಕ್ಲು ಬಂಡು ಭಯಂಕರ ಪ್ರೀತಿ ಅರಿ ಜೋಕ್ಲಿನ ಅರೆ ಕೊಂಚ ಅಭ್ಯಾಸ ಜೋಕ್ಲಿನ ಅರದ್ದು ಬತ್ತು ಗಟ್ಟಿ ಬತ್ತು ಪ್ರತಿ ವರಿ ಅಲ್ಲ ಅದು ಅರದು ಬತ್ತ ಜೋಕ್ಲಿ ಇಚ್ಚಿ ಜನನು ಹೇಳಲೇ ಮುಟ್ಟಲ್ಲ ಅರದು ಬತ್ತ ಅಂತ ಅರದೇ ಟೀಚರ್ ಯಾರು ಬಂಡು ಭಾರಿ ಮೋಕೆ. ನೀನು ಯಾರ ಸ್ಟೂಡೆಂಟಾ? ನೀನು ಗಿರಿಜಾ ಟೀಚರ್ದ ಸ್ಟೂಡೆಂಟ್ ಅಲ್ಲ, ಮತ್ತೆ ಹೇಗೆ ನಾನು ಅಪ್ಪಿ ಹಿಡಿಯುವುದು? ನನ್ನ ವಿದ್ಯಾರ್ಥಿ, ನನ್ನ ಕ್ಲಾಸ್ ಟೀಚರ್ ಅಲ್ಲ ನಾನು. ಆಯ್ತು ಹಾಗಾದ್ರೆ ಮುಂದೆ ಹೋಗುದಾ? ಹೋಗು ಮಗ. ಅಂತ ಒಂದು ಮಹಾತಾಯಿ ನಮ್ಮ ನಿರ್ಮಲಾ ಟೀಚರ್ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತದೆ ನಮಗೆ. ಆ ತಾಯಿ ಹಾಲು ಕೊಡ್ತಾ ಇದ್ರು. ಸರ್ಕಾರದ ಹಾಲಲ್ಲಿ ಇರ್ಲಿಲ್ವನ? ಹಾಲು ಸದ್ದಿಗೆ ನೀನು ಬಟ್ಟಲು ಇಟ್ಕೊಂಡು ಬರ್ತಾ ಇದ್ದಿ, ಅದ್ರದ್ದು ಗುಗ್ಗುರೆಲ್ಲ ತೆಗ್ದು ತಿಂತ ಇದ್ದಿ. ಸರಿ, ಏನು ಗೊತ್ತಿಲ್ಲದಂಗೆ ನೆನಪಿನ ಶಕ್ತಿ ವೇದನಿಗೆ ಬಹಳ ಕಮ್ಮಿ. ಅಲ್ಲ, ನೆನಪುಂಟು, ಗೊತ್ತಿಲ್ಲದಂಗೆ ಮಾಡಿದವನು. ಈಗ ಅವನಿಗೆ ನಾಚಿಕೆ ಆಗ್ತದೆ ನೋಡು. ಹಲೋ, ನೀವು ನನ್ನದೊಂದು ದುಶ್ವಾಸನ ನೋಡ್ಬೇಕಿತ್ತು. ಇರ್ನ ದುಶ್ವಾಸನ ತೂಂಡೆಗೆ ಬೆಚ್ಚಾಬಿಡು. ಯಾಕೆ? ಅಂದ ಮಾರ್ರೆ ಪಚ್ಚ ಬಗೆಲ್ಲ ಮಾರ್ರೆ ಸೀರೆ ಇರ್ತದೆ. ನೀನು ದ್ರೌಪದಿ ಓಟೆ ಮುಟ್ಟ ಬಂಡೆ ಮತ್ತೆ ಕೃಷ್ಣ ಬಂದು ಸೀರೆ ಕೊಡೋದಿಲ್ವ ಮಾರಲ್ಲಿ? ಆಗ ನನಗೆ ಸಮಾಧಾನ. ಶ್ರೀವಲಗಿ ಯಕ್ಷಗಾನದ ಬಗ್ಗೆ ಗೊತ್ತಿಲ್ಲದ ದುರ್ದೈವಿ. ಆಗ್ಲಿ, ತೊಂದರೆ ಇಲ್ಲ. ನೀನು ಹೇಳು ಮಗ. ಆಯ್ತು ಟೀಚರ್. ಮುಂದಿನ ಅತಿಥಿಯನ್ನು ಪರಿಚಯ ಮಾಡುವಂಥ ಸಮಯ ಈಗ. ನಮ್ಮ ಮುಂದಿನ ಅತಿಥಿ ನಾಗರಾಜ. ಇಲ್ಲಿ ಹಳೆಯ ವಿದ್ಯಾರ್ಥಿ, ಒಂದು ದಕ್ಷ ಒಬ್ಬ ಅಧಿಕಾರಿಯಾಗಿ ಹೊರಹೊಮ್ಮಿದ್ದಾನೆ. ಈ ನಾಗರಾಜ ಬಂದ ಮೇಲೆ ಎಲ್ಲ ಕ್ಲೀನ್ ಆಯ್ತು. ನಾಗಪ್ಪನ ಅಲ್ಲವಾ, ಇವನ ಬಗ್ಗೆ ಹೇಳುದು. ಪೊಲೀಸ್ ಅಲ್ಲ, ಇವ್ರ ಹೆಸರಾ? ಅದು ಚೇಂಜ್ ಮಾಡಿದ್ದಾನಂತ. ಶಾಲೆ ಹೆಸರು ನಾಗರಾಜ್ ದಿವಾಕರ್ ಅಂತ. ಹಾಗೆ ದಿವಾಕರ ಅಪ್ಪನ ಹೆಸರು. ಅದೆಲ್ಲ ಯಾಕೆ ಅಧಿಕಾಂಶ ಇವನ ಹೆಸರು ನಾಗರಾಜ ತಂದೆ. ನನಗೆ ತಪ್ಪದೆ ಅದು. ನಾನೇ ಇಲ್ಲಿ ಕಷ್ಟದಲ್ಲಿ ಆಯ್ತಾ? ಶುರು ಮಾಡಿ ಮಗ. ಆಯ್ತು ಟೀಚರ್. ಹಾಗೆ ನಾಗರಾಜ ಬಂದ ಮೇಲೆ ಅನೈತಿಕ ವ್ಯವಹಾರ ಎಲ್ಲ ಎಂತ ನಡೀತದೆ ಇಲ್ಲಿ ಸಮಾಜದಲ್ಲಿ ಎಲ್ಲವನ್ನು ನಿಲ್ಲಿಸಿದ ಭೂಪಾವ. ಎಲ್ಲ ಏನಿಲ್ಲ, ಇಲ್ಲಿ ಕ್ಲಬ್ ಇತ್ತು, ಕ್ಲಬ್ ಬಂದಾಯ್ತು. ಆಮೇಲೆ ಈ ಹೊಯ್ಗೆದು ವ್ಯಾಪಾರ ಎಲ್ಲ ಕಳ್ಳದಾರಿಯಲ್ಲಿ ಹೊಯ್ಗೆ ಹೋಗ್ತಾ ಇತ್ತು ಕೇರಳಕ್ಕೆಲ್ಲ, ಅದನ್ನು ನಿಲ್ಲಿಸಿದ. ಒಂದೇ ಒಂದು ಲಾರಿ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಎನ್ನ ಲೋಡ್ ಪುಯ್ಯ ಕೇರಳ ಒಂದುಂಡು ಅದರ ಗೊತ್ತೇ ಬಿಡುವುದು. ಆಯ್ತಾ, ನಿಮ್ದಾಯ್ತಾ? ಅಂತ ಒಬ್ಬ ದಕ್ಷ ಅಧಿಕಾರಿ, ಯಾವುದು ಸಹ ಇಲ್ಲ, ಯಾವುದು ಅನೈತಿಕ ಕ್ಲಬ್ ಬಂದ್ ಮಾಡಿದ. ಮತ್ತೆ ರಾತ್ರಿ 10:30 ಗಂಟೆಗೆ ಅವ ಆರ್ಡರ್ ಮಾಡ್ತಾನೆ, ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ 10:30ಗೆ ನಿಲ್ಬೇಕು.
ಅದು ಯಾವುದೇ ಆಗಲಿ, ಯಕ್ಷಗಾನ ಆಗಲಿ, ನಾಟಕ ಆಗಲಿ, ಯಾವುದೇ ಆಗಲಿ 10 ಮುಕ್ಕಾಲಕ್ಕೆ ಬರ್ತಾನೆ ಇವ. ಒಂದು ಮಾಡಿ ಅಂತ ಒಂದು ಅವನು ಕಾನೂನನ್ನು ಚೌಕಟ್ಟಿನ ಒಳಗೆ ನೋಡುವಂಥ ಒಬ್ಬ ದಕ್ಷ ಅಧಿಕಾರಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ ಬಂಧುಗಳೇ. ನಾನು ಅಷ್ಟೇ ಅಲ್ಲ, ನಾನು ಟೀಚರ್ ಹೇಳಿದ ನೆನಪು, ನಾಗರಾಜ ಮೊನ್ನೆ ಅಪ್ಲಿಕೇಶನ್, ನಾವು ಇದು ಅಪ್ಲಿಕೇಶನ್ ಅಲ್ಲ, ಇದು ಇನ್ವಿಟೇಷನ್ ಪ್ರಿಂಟ್ ಮಾಡುವಾಗ ನೀ ಹೇಳಿದ ಅವ ಕಲಾವಿದ ಕೂಡ ಆಗಿದ್ದಂತೆ ಶಾಲೆಯಲ್ಲಿ. ಮತ್ತೆ ಎಷ್ಟು ಸರ್ತಿ ಇವನು ರಾವಣ ಮಾಡಿದ್ದಾನೆ ಪಾತ್ರ ಗೊತ್ತುಂಟಾ? ಅಯ್ಯಯ್ಯೋ, ಒಂದು ದಿವಸ ನನಗೆ ಕರೆಕ್ಟ್ ನೆನಪುಂಟು. ರಾಮ ಬಿಲ್ಲು ಬಿಡುವಾಗ ಇವನು ಸಾಯ್ಬೇಕಲ್ಲ ರಾವಣ. ಹೌದು, ಇವನು ಸಾಯುವುದಿಲ್ಲ. ಸಾಯೋದಕ್ಕೆ ಕೇಳುದಿಲ್ಲ ಇವನು. ರಾಮ ಬಿಲ್ಲು ಬಿಡ್ತಾನೆ ಅಲ್ಲಿ ಬಿಲ್ಲು ಖಾಲಿ ಆಗಿದೆ, ಆದ್ರೆ ಇವನು ಸಾಯುವುದಿಲ್ಲ. ಆಮೇಲೆ ನಾನು ಹೇಳ್ದಾಕಿ ಅವನು ಕ್ಲಾಸ್ ರೂಮಲ್ಲಿ ಊಟ ಹಾಕಿದ್ ಮತ್ತೆ ಎಂತ ಮಾಡುದು? ರಾಮೇ ಬಾಣ ಬುಡ್ನಗಿರಿಗೆ ಸೈಯರ ಬೇಡಿಯೇರಿ ನಿಂಗೆ ಬೇಡಿಯ? ನಾನು ಶಿವಭಕ್ತ ಮಾರ. ನಾನು ರಾಮಭಕ್ತ ಮಾರ. ರಾಮಚಂದ್ರ ಯಾರು? ಗಿರಿಜ ಟೀಚರ್ ಮಗ. ಮತ್ತಲ್ಲ ಮಾರ, ಮರ್ಯಾದೆ ಪುರುಷೋತ್ತಮ ಶ್ರೀರಾಮಚಂದ್ರ. ಅವನು ಬಾಣ ಬಿಡೋದು ಸಾಯ್ಬೇಕು. ಸಾಯ್ದಿದ್ರೆ ರಾಮನಿಗೆ ಇನ್ಸಲ್ಟ್ ಅಲ್ಲ ಮಾರ್ರೆ. ಇವ್ರಿಗೆ ಅಷ್ಟ ಅರ್ಥ ಆಗುದಿಲ್ಲ. ಎಂತ ಕಲಾವಿದ ನೀವು, ಸಾಯಿನು ಆಯ್ತಾ? ಮಕ್ಕಳಿಗೆ ಕೆಲವು ಸಲ ಕಾಂಪಿಟೇಷನ್, ನಾನು ಸಾಯುದಿಲ್ಲ ಎಂತ ಕೊಲ್ಲುದು, ಅದಾಗಬಾರ್ದು. ರಾಮನಿಗೆ ಇನ್ಸಲ್ಟ್ ಆಗ್ತದೆ. ಮತ್ತೆ ಆಯ್ತು ಟೀಚರ್. ಬಂಧುಗಳೇ, ನೀವು ನನ್ನದು ರಾವಣ ನೋಡಿದ್ದೀರಾ? ಇಲ್ಲ, ಕುಂಭಕರ್ಣ ನೋಡಿದ್ದೇನೆ. ಎಲ್ಲಿ? ಇಲ್ಲಿ ಒಳಗೆ. ಮುಂದಿನ ನಮ್ಮ ಇವತ್ತಿನ ಮುಖ್ಯ ಅತಿಥಿ ಅಂದರೆ ಶ್ರೀ ಕೆ ಮರವಂತೆ ಅವರು. ಮರವಂತೆ ಕುಂದಾಪುರದ ಕಡೆ. ಇವರು ಹೋಗುವಾಗ ಅಲ್ಲಿ ಮರವಂತೆ, ಆಮೇಲೆ ಈಗ ಮರ ತುಂಬ ಆಗಿದೆ. ಯಕ್ಷಗಾನದ ಒಂದು ಸಿಡಿಲ ಮರಿ ಅಂತ ಇವರಿಗೆ ಕುಂದಾಪುರದಲ್ಲಿ ಹೆಸರುಂಟು. ಓಯ್ ಕೇಳ್ತಾ? ಯಕ್ಷಗಾನದ ಸಿಡಿಲ ಮರಿ. ಇವರು ಬಬ್ರುವಾಹನ ವೇಷ ಹಾಕಿ ಒಂದು ಟ್ಯೂಬ್ಲೈಟ್ ಅನ್ನು ಹೊಡೆದು ಹಾಕಿದಿರಿ ಅಂತ ಒಂದು ಸುದ್ದಿ. ಅಷ್ಟು ಎತ್ತರಕ್ಕೆ ಹರಿದಿವರು ಮೇಲೆ ಹತ್ತಿ ಅಲ್ಲಿಂದ ಹೊಡೆದಿದ್ದಾರೆ. ಅಂತಹ ಒಂದು ಯಕ್ಷಗಾನದ ಒಂದು ಮೇರು ಪರ್ವತ ಅಂತ ಹೇಳ್ಬೋದು. ಇವರು 3 ಕಿಲೋಮೀಟರ್ ದೂರದಿಂದ ಇವರ ಮಹಿಷಾಸುರ ಬರುವುದು. 3 ಕಿಲೋಮೀಟರ್ ದೂರದಿಂದ ಆಟ ಮುಗಿದ ಮಧ್ಯಾಹ್ನ ಅಬ್ಬರ ರಂಗಸ್ಥಳಕ್ಕೆ ಬರುವಾಗ ಇವರಿಗೆ ಸ್ವಯ ಇರುವುದಿಲ್ಲ. ಅಲ್ಲಿಂದ ಬಂದು ಆಮೇಲೆ ಇವರು ಕೈಯಲ್ಲಿ ಕೇಳುದು, ಅಮ್ಮ ಅಮ್ಮ ಅಮ್ಮ. ಅಲ್ಲಿ ಮಾಲಿನಿ ಕೂತಿದ್ದಾಳೆ, ಅಮ್ಮ 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 ಕೇಳುದು ನಿಜವಾಗಿ ಇವರಿಗೆ ಬಾಯಾರಿಕೆ ಆಗಿದೆ, ನೀರು ಕೇಳುದು. ಅವ್ರು ಕೊಡುದಿಲ್ಲ. ಮತ್ತೆ ಇವರು ಒಳಗಿಂದ ಹೋಗಿ ಅಲ್ಲಿ ನೀರು ಕೊಟ್ಟು ಈಚೆಯಿಂದ ಬಂದದ್ದು ಅಮ್ಮ ಅಂತ. ಭಯಂಕರ ಅಬ್ಬರದ ಪುಂಡುವೆ ಇದು ಮಹಿಷಾಸುರ. ಈ ವ್ಯಕ್ತಿ ಕೇವಲ ಒಂದು ಯಕ್ಷಗಾನ ಪಟು ಅಲ್ಲ. ಇವರ ಅಪ್ಪ ಸ್ವಾತಂತ್ರ್ಯ ಹೋರಾಟಗಾರರು, ನಾಗರಾಜರೇ ಸ್ವಾತಂತ್ರ್ಯ ಹೋರಾಟಗಾರರು. ನಂಬಲಿಕ್ಕಿಲ್ಲ, ನಮ್ಮ ಶಾಲೆ ಜೋಡಮಾರ್ಗ ಶಾಲೆಗೆ ಮಹಾತ್ಮ ಗಾಂಧೀಜಿ ಮತ್ತು ಕಾರ್ನಾಡ್ ಸದಾಶಿವರಾಯರು ನಡ್ಕೊಂಡು ಬಂದಿದ್ದರಂತೆ ಶಾಲೆಯ ಮೇಲಿನ ಗೇಟ್ನಿಂದ. ಆವಾಗ ಅವ್ರು ಬರುವಾಗ ಟೀಚರ್ ಗೊತ್ತುಂಟು? ಹೌದು. ಅವರ ಒಂದು ಸಣ್ಣ ಹುಡುಗ ಅವರನ್ನು ಕೈಯಲ್ಲಿ ಇಟ್ಕೊಂಡು ಬಂದಿದ್ದ ಫೋಟೋ ಉಂಟು ಈಗ ಸಹ. ಆ ಹುಡುಗ ಯಾರು? ಇವರಲ್ಲ, ಮತ್ತೆ ಇವರ ಅಪ್ಪ ಕೆ ಮರವಂತೆ. ಅವರು ಕೇಕೆ ಹಾಕುವ ಫೋಟೋ ಅಲ್ಲ, ಕೇಕೆ ಮತ್ತು ಅವರು ದೊಡ್ಡ ಸ್ವಾತಂತ್ರ್ಯ ಸಂಗ್ರಾಮದ ಆ ಫೋಟೋ ಇವರ ಮನೆಯಲ್ಲಿ ಈಗ ರಾರಾಜಿಸ್ತದೆ. ಅಂತ ಒಂದು ಯಕ್ಷಗಾನ ಕಲಾವಿದ, ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಿಂದ ಬಂದ ಒಂದು ವ್ಯಕ್ತಿ. ಯಕ್ಷಗಾನ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಅಲ್ಲ? ಟೀಚರ್ಗೆ ಪಂಚಪ್ರಾಣ, ಅವರು ಪಜೆ ಇಟ್ಕೊಂಡು ಹೋಗ್ತಾ ಇದ್ರು ಚಿಕ್ಕದಿರುವಾಗ. ಮತ್ತೆ ಎಲ್ಲಿ ಒಂದು ಯಕ್ಷಗಾನ ಆದ್ರೆ ಸಹ ನಾವು ಒಂದು ಪಜೆ ಇಟ್ಕೊಂಡು ಹೋಗುದಪ್ಪ. ಆಗ ಏನಿತ್ತು ಮನರಂಜನೆ, ಯಕ್ಷಗಾನವಲ್ಲ. ಯಕ್ಷಗಾನ ಅಂದ್ರೆ ಎಂತ ಕಲೆ, ಅದು ನಮ್ಮ ನಾಡಿದ್ದು ಗಂಡು ಕಲೆ, ಗೊತ್ತುಂಟ ನಿನಗೆ? ಅದ್ರಲ್ಲಿ ಏನಿಲ್ಲ ಹೇಳು, ಎಲ್ಲ ಉಂಟು. ನೃತ್ಯ ಉಂಟು, ಗಾಯನ ಉಂಟು, ವೇಷಭೂಷಣ, ಅಯ್ಯೋಯ್ಯೋಯ್ಯೋ ಆ ಒಂದು ಎಲ್ಲ ವೈಭವ, ಅದು ನೋಡ್ಲಿಕ್ಕೆ ಒಂದು ಖುಷಿ. ಹೌದಲ್ವ? ನೀನು ಅವನನ್ನು ಎಬ್ಬಿಸು, ಅವನ ಬಗ್ಗೆ ಮಾತಾಡ್ತೀನಿ, ಯಕ್ಷಗಾನದ ಬಗ್ಗೆ ಎಲ್ಲ ಉಂಟು ನನಗೆ ನೋಡ್ಲಿಕ್ಕೆ. ನಾವು ಹೋಗಿ ಪಜೆ ಹಾಕಿ ಇಷ್ಟು ಅದನ್ನು ಖುಷಿ ಅಂತ ಹೇಳಲಿಕ್ಕೆ ನಮಗೆ ಬಾಯಿ ಸಾಕಾಗುದಿಲ್ಲಪ್ಪ. ಅಂತ ಒಂದು ಕಲೆ ಅಂದ್ರೆ ಎಲ್ಲ ಭಾವ. ಎನ್ನ ಬಾವೆ ದುಬೈದು ಬರ್ರೆ ಮಾರೆ ಒಂಜರ ಕೆಜಿ ಮಟನ್ ಕಂಡ್ರೆ ಬಂತು ಮಕ್ಕಳ ಬಾವೆ ನಲ್ಲ ಮುಚ್ಚಿ ಎಂಟಿ ಸಾಗಿ ಪಕ್ಕಡೆ. ಏನಿಲ್ಲ ನೀ ಮಾತಾಡಿ, ಸ್ಟಾರ್ಟ್ ಮಾಡುವಾಗ. ಆಯ್ತು ಟೀಚರ್. ಈಗ ನಾವೆಲ್ಲರೂ ನಿರೀಕ್ಷಿಸುವಂಥ ಕಾಲ ಬಂತು. ನಮ್ಮ ಮುಂದಿನ ಮುಖ್ಯ ಅತಿಥಿ ವೇದ. ವೇದ ಅಂತ ಹೇಳುವಾಗ ಅದು ಅಲ್ಲ, ಅದು ನಿಜವಾಗಿ ಅದು ಆ ವ್ಯಕ್ತಿಯನ್ನು ಪರಿಚಯ ಮಾಡುವ ಅಗತ್ಯ ಇಲ್ಲ. ಅದು ಪರಿಚಯ ಮಾಡಿ ಅಗತ್ಯವಿರುವಂಥ ಒಂದು ಅವನಿಗೆ ಇದು ಸಹ ಇಲ್ಲ. 65 ವರ್ಷದಲ್ಲಿ ನಮ್ಮ ಗಿರಿಜಾ ಟೀಚರ್ ಹೇಳ್ತಾ ಇದ್ರು, ಇವರು ವಿಮಲ್ ಟೀಚರೇ ಹೇಳ್ತಾ ಇದ್ರು, ನಿರ್ಮಲ ಟೀಚರ್ ಅವರೇ,
75 ವರ್ಷದಲ್ಲಿ ಇಂಥ ಒಂದು ಅಲ್ಕಟ್ ವಿದ್ಯಾರ್ಥಿಯನ್ನು ಅವರು ನೋಡಲಿಲ್ಲ. ಯಾರು? ವೇದನಂತ. ಹೌದಪ್ಪ. ಬಾಜಿ ದೆತ್ತಾಗಿದೆ, ಬಾಜಿ ದೆತ್ತು ಬಣ್ಣೆ ಬಣ್ಣ ಅಡಬ್ಬೆ ಕಿರ್ಕಿರಿ ಜೋಕಲ್ನ ಪೆನ್ಸಿಲ್ ಲೆಕ್ಕ ಅವನು, ರಬ್ಬರ್ ಲೆಕ್ಕ ಅವನು, ಒಂದು ಒಣಸ್ಕಂತ 9 ಲೆಕ್ಕ ತಿಂತೀನಿ. ಪೋಲಿ ಹುಡುಗ, ಪೋಲಿ ಹುಡುಗ ಅಂದ್ರೆ ದರೋಡೆಕೋರ. ತಂದೆ ಹಾಗೆ, ಅವನು ಸಹ ಹಾಗೆ. ತಂದೆ ಕಳ್ಳ ಅಂತೆಲ್ಲ, ಎಲ್ಲ ಬಸಳೆ ದೊಂಪ ಎಲ್ಲ ಉಡಾಯಿಸ್ತಿದ್ದಂತೆ. ಅದೇ ಬುದ್ಧಿ ಮಗನಿಗೆ, ನೋಡಿ ಮಗನಿಗೆ ಬರುವುದು ಅದು. ಅದು ಮನೆತನದ ಸಂಸ್ಕಾರ ಬಂತು. ಅಂತ ಒಂದು ದುಷ್ಟ ಹುಡುಗ ಅಂದ್ರೆ ಅದು ವೇದನಾಥ ಅಂತ ಟೀಚರ್ ಹೇಳ್ತಾ ಇದ್ರು. ಒಂದು ಬೋರಿಯಾಗಿ ಶಾಲೆಯಲ್ಲಿ ಒಂದು ಬೋರಿಯಾಗಿ ಎಲ್ಲ ತಾಂಡಿಕೊಂಡು ಹೋಗುದು. ಆ ಬೋರಿ ಆಗಿ ಇದ್ರು. ಈಗ 5 ಲಾರಿ ಉಂಟು ಬಂದು ನಡೆ ಈತು ಪಾತ್ರೆ ಎಡ್ಡೆ ಅಂಚಿನ ಮಂಡ 5 ಲಾರಿ ಉಂಟು. 5 ತುಂಬದ ಪೂರಾ ನೆಗೆಟಿವ್ ಬನ್ನಿ. ವೇದರೆ ನೀವು ನನ್ನದು ರಕ್ತಬೀಜ ನೋಡಿದ್ದೀರಾ? ಅದು ನೀವು ಹೋಗುವಾಗ ತೋರಿಸಿ. ಎಂತ ರಕ್ತಬೀಜ ಎಂತ ಮಾರ್ರೆ ನೀವು ಮಾತಾಡೋದು? ಹಾಗೆ ನನ್ನ ಯಕ್ಷಗಾನದಲ್ಲಿ ನಾನು ಶುಭ ಮಾಡಿದ್ದೇನೆ, ದೇವೇಂದ್ರ ಮಾಡಿದ್ದೇನೆ, ಮಧುರ ಐಟಮ್ ಮಾಡಿದ್ದೇನೆ. ನನ್ನದೇ ನನಗೆ ನೋಡ್ಲಿಕ್ಕೆ ಪುರ್ಸೋತಿಲ್ಲ. ನಿಮ್ಮದು ಬೀಜ ನೋಡ್ಲಿಕ್ಕೆ ಹುಚ್ಚ ನನಗೆ, ರಕ್ತ ಬೀಜ ನೋಡ್ಲಿಕ್ಕೆ ಹುಚ್ಚ ನನಗೆ. ವಾಂಡ್ಯ ಸಮಾಧಾನ ಆಯ್ತಾ? ರಕ್ತ ಬೀಜ ಹೇಳಿ. ನನಗೊಂಚೂರು ಹೋಗ್ಲಿಕ್ಕೆ ಅಂದ್ರೆ ಸ್ವಲ್ಪ ಹೋಗ್ಲಿಕ್ಕೆ ಲೇಟ್ ಹೌದಾ? ಆಯ್ತಾ, ಸಾರಿ ಮುಗಿಸೋಣ. ಆಯ್ತಾ, ಈಗ ನಾವು ಆಯ್ತಮ್ಮ, ಆಯ್ತು. ಈಗ ಮುಂದಿನ ಕಾರ್ಯಕ್ರಮ ಯಾವುದಂದ್ರೆ ನಮ್ಮ ತಾಯಿ, ನಮ್ಮ ನಿರ್ಮಲಾ ಟೀಚರ್ ಈ ಶಾಲೆಯ ಬಗ್ಗೆ ಈ 75 ವರ್ಷದಲ್ಲಿ ಅವರೊಂದು ಅನಿಸಿಕೆಯನ್ನು ಅವರು ಹೇಳಬೇಕು ಅಂತ ನನಗೊಂದು ಆಸೆ. ಹಲೋ, ಮೈಕ್ ಬನ್ನಿ. ಮೈಕ್ ಟೀಚರಿಗೆ ಸಾಗಲೇಕವೇ ಟೀಚರ್ ಸ್ವಲ್ಪ ಎದುರು ತನ್ನಿ. ಕೇಳ್ತದಲ್ಲ? ಕೇಳ್ತದೆ, ಅದು ಎಳಿತದೆ. ಅದು ಮಂಜುದು ಮೈಕಲ್ಲ. ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಅಲ್ಲ, ಎಲ್ಲ ನನ್ನ ಸ್ವರದ್ದು ಪರಿಚಯ ಇಲ್ವ ಎಲ್ಲರಿಗೆ? ಮಕ್ಕಳಿಗೆ ನಾನು ಎಲ್ಲ ಇದ್ದವರು ಎಲ್ಲರೂ ಸಾಧಾರಣ ಎಷ್ಟು 1,500 1,200 ಮಕ್ಕಳಿಗೆ ನಂದು ಪರಿಚಯ ಉಂಟಪ್ಪ. ಹೌದಲ್ಲ? ಆದ್ರೂ ಸಹ ವೇದಿಕೆಯಲ್ಲಿ ಇರುವ ಎಲ್ಲ ನನ್ನ ಶಿಷ್ಯಂದಿರೇ, ಆಮೇಲೆ ಅಧ್ಯಾಪಕ ವೃಂದದವರೇ, ಆಮೇಲೆ ಪುಟಾಣಿಗಳೆಲ್ಲ ಮಕ್ಕಳೇ, ನಾನು ಈ ಶಾಲೆ ಬಗ್ಗೆ ಹೇಳುವುದಾದ್ರೆ ಎಷ್ಟು ವಿಷಯ ಉಂಟು ಗೊತ್ತುಂಟ. ನಾನು ಪ್ರಾರಂಭದ ದಿನಗಳಲ್ಲಿ ಇಲ್ಲಿ ಏನು ಇಲ್ಲ. ನಾನು ಮೊದಲು ಬರುವಾಗ ಒಂದೇ ಕೊಠಡಿ ಮಗ, ಒಂದೇ ಶಾಲಾ ಕೊಠಡಿ ಇತ್ತು. ಅದರಲ್ಲಿ ಸಹ ಹಂಚು ಇಲ್ಲ. ಮಳೆಗಾಲಕ್ಕೆ ಎಷ್ಟು ಕಷ್ಟ ಗೊತ್ತುಂಟ ನಿಮ್ಗೆ. ಆ ಮಕ್ಕಳನ್ನ ಅಲ್ಲಿ ಕೂಡಿ ಹಾಕಿ ಅವರಿಗೆ ಪಾಠ ಮಾಡುವಂತ ಅಯ್ಯೋಯ್ಯೋಯ್ಯೋ ಎಷ್ಟು ಕಷ್ಟ. ಸರ್ಕಾರದಿಂದ ಅನುದಾನ ಸಿಗುತ್ತಿಲ್ಲ ಅಂತ ಒಂದು ಪರಿಸ್ಥಿತಿ, ದುಸ್ಥಿತಿ ಇತ್ತು. ಎಂತ ಮಾಡಿದ್ರಿ ಟೀಚರ್ ನೀವು? ಹಾಗೆ ನಾವೇನು ಮಾಡಿದ್ದು ಗೊತ್ತುಂಟ, ನಾನು ಒಬ್ಬಳಿ ಹೋದೆ. ಎಲ್ಲಿಗೆ? ಅಲ್ಲಿ ನಮ್ಮ ದಾರಿ ಉಂಟಲ್ಲ ಮಗ, ಶಾಲೆಗೆ ಬರುವ ದಾರಿ, ಅಲ್ಲಿ ಅಡಿಗೆ ಮನೆ ಶ್ರೀನಿವಾಸ ಅಡಿಗರ ಮನೆ. ಈಗೆಲ್ಲ ಇಲ್ಲ, ಅದೆಲ್ಲ ಅವರು ಶಿಫ್ಟ್ ಆಗಿದ್ದಾರೆ ಅವರು. ಅವರ ಹತ್ರ ಹೋಗಿ ನಾನು ಈ ಶಾಲೆಯ ಪರಿಸ್ಥಿತಿನೆಲ್ಲ ವಿವರಿಸಿ ಹೇಳಿದೆ. ಅದಕ್ಕೆ ಅವರು ಪಾಪ ನನಗೆ ದೇಣಿಗೆ ಕೊಡ್ಲಿಕ್ಕೆ ಒಪ್ಪಿದ್ರು. ಅದನ್ನೆಲ್ಲ ಹೇಳಿ ವಿವರಿಸಿ ಬಂದ ಮೇಲೆ ಮಾರನೇ ದಿನ ನಾನಿರುವಾಗ ಕಲ್ಲು ಬಂತು. ಕಲ್ಲು ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತಲ್ಲಿ ಹೊಯ್ಗೆಡ್ಸ ಬಂತು. ಆಮೇಲೆ ಸಿಮೆಂಟ್ ಬಂತು. ಹೌದು, ನಿಂಗೆ ಹೇಗೆ ಗೊತ್ತಾದ? ಹೊಯ್ಗೆ ಕಲ್ಲು ಬರಬೇಕಾದ್ರೆ ಸಿಮೆಂಟ್ ಕೊಟ್ಟು ಬರಬೇಕಾದ್ರೆ ಒಟ್ಟಿಗೆ ಮುಗಿಲ್ಲ ಬಂತು. ಆಗ ಒಂದು ಕೊಠಡಿ ಇತ್ತಲ್ಲ, ಅಲ್ಲಿಗೆ ಎಕ್ಸ್ಟ್ರಾ 2 ಕೊಠಡಿ ಆಯ್ತು. ಅಡಿಗರು ಕೊಟ್ಟರು. ಅಡಿಗರದ್ದು ದೇಣಿಗೆ ಅದು. ಒಟ್ಟು ಎಷ್ಟಾಯ್ತು ಈಗ? 2 ಪ್ಲಸ್ 1 ಮಗ 3 ಆಯ್ತು. ಆಮೇಲೆ ಕೊಠಡಿ ಇನ್ನೂ ಕೊರತೆ ಆಯ್ತು ನಮ್ಗೆ. ಆವಾಗ ನಮ್ಮ ಶಾಲೆ ಹಿಂದ್ಗಡೆ ದೊಡ್ಡ ಗುಡ್ಡೆ ಇತ್ತಲ್ಲ ಮಗ, ಗುಡ್ಡೆ ದಾರಿ ಇರ್ಲಿಲ್ಲ. ಯಾರ್ದು ಮನೆ ಇದ್ದದು? ಬಾಳಿಗರ್ದು ಮನೆ, ವಸಂತ ಬಾಳಿಗರ್ದು ಮನೆ. ಅವನ ಹತ್ರ ಸಹ ನಾನು ಹೋಗಿ ಇದೇ ಪ್ರಸ್ತಾಪ ಮಾಡಿದೆ, ನಮ್ಮ ಶಾಲೆಯ ಕೊರತೆ ಸಮಸ್ಯೆಯನ್ನೆಲ್ಲ ಹೇಳಿದೆ. ಅವರು ಸಹ ಅವ್ರದ್ದು 3 ಕೊಟ್ರು. ಎಂತ ಕೊಠಡಿ ಅವ್ರ ಲೆಕ್ಕದಲ್ಲಿ ಕೊಟ್ರು ಮಗ. ಒಳ್ಳೆ ವಿಷಯ. ಅದು ಅಲ್ಲದೆ ಪಾಪ ಸ್ವಾತಂತ್ರ್ಯ ದಿನಾಚರಣೆಗೆ ಇದೆಲ್ಲ ಕೊಡ್ತಾ ಇದ್ರು. ಲಾಡು ನಿಮ್ಗೆ ಗೊತ್ತದು, ಆಕ್ಷನ್ ಮಾಡೋ ಗೊತ್ತಾಗ್ತದೆ. ಆಮೇಲೆ ಪಾಪ ಕೊಟ್ಟು ಸ್ವೀಟ್ ಕೊಟ್ಟು ಸತ್ರು ಅವರು. ಅವ್ರಿಗೆ ನಮ್ಮನೆ ಸ್ವೀಟ್ ಶುಗರ್ ಇತ್ತು ಪಾಪ. ನಮ್ಮನೆ ಸ್ವೀಟ್ ತಿಂದ ಶುಗರ್ ಬಂದ. ಹಾಗಾದ್ರೆ ಈಗ ಒಟ್ಟು ಶಾಲೆಯಲ್ಲಿ ಎಷ್ಟು ಕೊಠಡಿ ಆಯ್ತು ಹೇಳು? 5 ಆಯ್ತು. ಅದು ಹೇಗೆ ಮಗ? 6 ಕೊಠಡಿ. ನನಗೆ 5 ಗಂಟೆ ಕಟಪಾಡಿಯಲ್ಲಿ ಒಂದು ತಾಳಮದ್ದಲೆ ಉಂಟು ಮಾರೆ. ಈಗಲೇ ಹೋಗಿ ಬರ್ರೆ. ಎಂತ ಟೈಮ್ ಕರ್ಬ. ಹಾಗೆ ಆ ಸಂದರ್ಭದಲ್ಲಿ ಒಂದು ಶಾಲೆಗೆ ಎಂಟ್ರಿ ಕೊಟ್ಟ ಒಂದು ಮಹಾತ್ಮ ಪುಣ್ಯಾತ್ಮ ಇದ್ದಾರೆ. ಅದು ಯಾರು ಹೇಳಿ? ಆನಂದ ಮಾಸ್ಟ್ರು. ಗಂಡ ಅದು ನಿಮ್ಗೆ
ಹೇಗೆ ಗೊತ್ತದ? ಈ ನಮ್ಮನೆ ಸೇಲೆ ಕಟ್ಟಣ ಗೊತ್ತವನಿಲ್ಲ ಈ ಪ್ರೈವೇಟ್ ಅವರು ಬಂದ ಮೇಲೆ ಫುಲ್ ಇಂಪ್ರೂವ್ಮೆಂಟ್ ಆಯ್ತು. ಹಾ, ಎಲ್ಲ ಇಂಪ್ರೂವ್ಮೆಂಟ್. ನನಗೆ 2 ಮಕ್ಕಳಾಯ್ತು. ಇಂಪ್ರೂವ್ಮೆಂಟ್ ಜೋಕ್ಲೈನ ಇಂಪ್ರೂವ್ಮೆಂಟ್. ಹಾ, ಈಗ ನನ್ನ ಮಕ್ಕಳಲ್ಲಿ ಒಂದು ಹೆಣ್ಣು, ಅವಳಿಗೆ ಮದುವೆ ಆಗಿದೆ. ನನ್ನ ಮಗ ಅವನು ಸಾಫ್ಟ್ವೇರ್ ಇಂಜಿನಿಯರ್, ಅವನು ಅಮೆರಿಕ ಬರ್ಕತ್ತಲ್ಲಿ ಇರೋದು. ಬರ್ಕತ್ ಜನ ಮಾಡ ಹಾಗೆ. ಥ್ರಿಲ್ಲರ್ ಮಂಜು, ಸಾರಿ ಮೈಕ್ ಮಂಜು. ಈಗ ಮುಂದಿನ ಅತಿಥಿ ನಮ್ಮ ಹಳೆ ವಿದ್ಯಾರ್ಥಿ ಅವರು ನಾಗರಾಜ್ರವರು. ಅವರಿಂದ ಶಾಲೆಯ ನಮ್ಮ 75 ವರ್ಷದ ಈ ಸಂಭ್ರಮದಲ್ಲಿ ಒಂದು 2 ಅನಿಸಿಕೆ. ಅಂದ್ರೆ ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ನಾನೊಂಚೂರು ಹೇಳ್ಬೇಕು ಮಗ ನೀನು. ಆದ್ರೂ ಬೇಡ ತೊಂದರೆ ಇಲ್ಲ. ನಿಮ್ಮ ಜಾಗಕ್ಕೆ ನಾನು ವೇದಿಕೆಯಲ್ಲಿ ಇರುವಂತಹ ನನ್ನ ಪ್ರೀತಿಯ ಅಧ್ಯಾಪಕಿ, ಅದೇ ರೀತಿ ವೇದಿಕೆಯಲ್ಲಿ ನೆರೆದಿರುವಂಥ ಎಲ್ಲ ಮಹನೀಯರಿಗೆ ವಂದಿಸ್ತಾ ಇದ್ದೇನೆ. ಸುಂದರ. ಹಾಗೆ ನಮ್ಮ ಪ್ರೀತಿಯ ಸುಂದರನ್ನ, ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ನನ್ನನ್ನು ಅತಿಥಿಯಾಗಿ ಕರೆದಿದ್ದೀರಾ. ಭಾಳ ಖುಷಿ ಆಗ್ತಾ ಇದೆ ನನಗೆ. ಯಾಕಂದರೆ ಈ ಒಂದು ಹಳೆ ವಿದ್ಯಾರ್ಥಿ ಹುಡುಗ ಇವತ್ತೊಂದು ದಕ್ಷ ಅಧಿಕಾರಿಯಾಗಿ ಶಾಲೆಗೆ ಬರೋದೊಂದು ಹೆಮ್ಮೆಯ ವಿಚಾರ. ಅದು ಖಂಡಿತ ಖಂಡಿತ ಹೆಮ್ಮೆ. ನನಗೆ ನಿಜವಾಗ್ಲೂ ಯಾರೇ ಆಗಿರಲಿ, ನಾವು ಕಾನೂನಿನ ಚೌಕಟ್ಟಿನ ಒಳಗಿರಬೇಕು. ಹೌದು ಕಾನೂನುಬದ್ಧವಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ನಾನು ಯಾವತ್ತೂ ಗೌರವ ಕೊಡ್ತೇನೆ. ಹೌದು. ಕಾನೂನಿನ ಚೌಕಟ್ಟಿನಿಂದ ಯಾರು ಹೊರಗೆ ಹೋಗ್ತಾರ ಅವ್ರಿಗೆ ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ ಅವನನ್ನು ಖಂಡಿತ ಬಿಡೋದಿಲ್ಲ. ಇಷ್ಟು ಹೇಳಿ ನನ್ನ ಮಾತನ್ನು ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್. ಈಗ ಮುಂದಿನ ಮುಖ್ಯ ಅತಿಥಿ ಮರವಂತೆ ಅವರು, ಯಕ್ಷಗಾನದ ಸಿಡಿಲ ಮರಿ ಅವರು ನನ್ನ ಕಣ್ಣಿನಲ್ಲಿ ನನಗೆ ಸನ್ನೆ ಮಾಡಿ ಹೇಳಿದರು, ಸಮಯ ಮೀರಿ ಹೋಗಿದೆ ಸುಂದರ, ನಾನು ಮಾತಾಡುವುದಿಲ್ಲ. ನಾನು ಎಲ್ಲೆಲ್ಲ 2 ಮಾತಾಡ್ಲಿಕ್ಕೆ ಇಷ್ಟು ಕೂತು ಸರ್. ನೀವು ಕಡಪಡಿ ಹೋಗುದಿಲ್ಲ, ತಾಲಬಾದ್ಲುಂಟಲ್ಲ, ಅಲ್ಲಿ ಮಾತಾಡಿ. ಇದು ಸಮಯ ಪ್ರಜ್ಞೆ. ಅವರ ಸಮಯ ಪ್ರಜ್ಞೆಗೆ ನನ್ನ ಕೃತಜ್ಞತೆ. ಮುಂದಿನ ನಮ್ಮ ಅತಿಥಿ ಅವರು ನನಗೆ ಸಹ ಅಷ್ಟೊಂದು ಸಮಯ ಮೀರಿ ಹೋಗಿದೆ. ಇಲ್ಲ ಉಂಟು ಸಮಯ ಉಂಟು, ಅರ್ಧ ಗಂಟೆ ಉಂಟು. ಅವರು ಶಾಲೆಯ 75ನೇ ಈ ಶುಭ ದಿನದಲ್ಲಿ ಅವರ ಅನಿಸಿಕೆಯನ್ನು ಬಂದು ಹೇಳ್ಬೋದು. ಬರುವಂತೆ ಅವರ ಆಶೀರ್ವಾದ. ಗಣ್ಯರೇ, ಹಾ. ಬೈದಿನ ಪಿನ್ನರೆ, ಹಾ. ಸೇರಿದ ಜೋಕ್ಲೆ, ಇನ್ನು 75 ವರ್ಷ ಈ ಶಾಲೆಗೆ ನಡಪನು ಯಾರ ಈ ಶಾಲೆದ ವಿದ್ಯಾರ್ಥಿ ಬಂಡೆ ಸುಂದರ ಬಂಡೆ ಹೆಂಗೆ ಶಾಲೆ ಮಾತ ಕೊಡ್ತು ಕೆಲವು ಸಾತು ಹೆಂಗೆಲ್ಲ ಈ ಶಾಲೆ ಪಾತ ಕೊಡ್ತು ಯಾರು ಮನೆ ಬಂದೆ ಬುಲ್ದಿನಿ ಮಾಡಂದೆ ಎಣ್ಣೆ ಯಾರು ಕೊಚ್ಚಲ್ರವಲ್ಲಿಯ ಸುಂದರ ಕರೆಕ್ಟ್. பொய்யத ಬೇಡ ಏರೆಗಳ ಗೊತ್ತಾಂತ ಕಾಸರಗೋಡು போகுது ಕೇರಳ போகுது ಇಲ್ಲಿಗಲ್ ಏರೆಗಳ ಗೊತ್ತ ಎನ್ನ ಕಾರ್ಬಾರ್ದಾದ ನಿಗುಲ್ಕರ್ ಬರುತ್ತಾ ಗಂಧ ಸಾಕಾಣಿಕೆ ಲೈಸೆನ್ಸ್ ವಿತೌಟ್ ಲೈಸೆನ್ಸ್ పోవజా ఏరెల బత్తల ఏరెల బత్తు 4 క్లబ్ ఉంది 4 క్లబ్ ఒక డాన్స్ ఒక ఏరెల బత్తు ಆನದ ದಂತಬೋಡ ಏರಿಗೆ ದಂತಬೋಡು ದಂತ ಎಂಟು ಲೈಸೆನ್ಸ್ ಇದ್ದಿ ಆನ ಕೊರ್ಪೆ ಆನದ ಪಕ್ಕ ಜಿಂಕೆನ ಚರ್ಮೇರೆ ಬೋಡಿಯ ಚರ್ಮ ಉಂಡಪ್ಪ ಕಾಸ್ಟ್ಲಿ ಏರಿಗೆ ಗೊತ್ತು ವಿತೌಟ್ ಲೈಸೆನ್ಸ್ ಇದು ಬರ್ ದಾದ ಮಲ್ತೆ ಪಿಸ್ತೂಲು ಪಕ್ಕ ಬೇಡಿ ಲೈಸೆನ್ಸ್ ಇಲ್ಲ ಓಬಾಗೆಲ್ಲ ಬರ್ತೇನೆ ಏರ್ಲ ಬರ್ತೀನಿ ಲೈಸೆನ್ಸ್ ಈತ ಮಾತ ಮಂದಿನ ಚೌಕಟ್ಟು ತಪ್ಪಿದೆ ಏರಿಗಳ ಗೊತ್ತಿದೆ ಅಂಚಿನ ಮತ ಸಂಗತಿ ಅಭಿನಂದನೆ. ಮಂಜು, ಅದೊಂದು ಸ್ಪೀಚ್ ಇದೊಂದು ಫುಟೇಜ್ ಕಳಿಸಿ. ಕ್ಲೀನ್ ಇದ್ದದ್ದು ಕಳಿಸಿ, ಕಟ್ಟಾಗಬಾರ್ದು ಕಳಿಸಿ. ಸುಂದರ, ಕಾನೂನಿನ ಚೌಕಟ್ಟಿಂದ ಹೊರಗೆ ಬಂದ ಯಾರನ್ನು ಕೂಡ ನನ್ನ ಸರ್ವಿಸ್ ಅಲ್ಲಿ ಅದು ನನಗೆ ಗೊತ್ತುಂಟು. ಆ ಮರ
ಟೀಚರ್ ಟೀಚರ್ ಹೋಗಿ ಮಗ, ಒಳ್ಳೇದಾಗಲಿ ನಿಮಗೆ ಆಯ್ತಾ. ಆಗೋಣ ಮಕ್ಕಳಿಗೆ ಇದ್ದ ಅವಸ್ಥೆ. ಟೀಚರ್, ಈಗ ಧನ್ಯವಾದ ಒಂದು ಬಾಕಿ ಆಯ್ತಲ್ಲ. ಬೇಡ ಮಗ, ಆಯ್ತಲ್ಲ, ಧನ್ಯವಾದ.